ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ನವೀನ್ ಭಟ್ ರವರಿಂದ ಕಲ್ಯಾಣಿ ಸ್ವಚ್ಛತೆ. ಗೌರಿಬಿದನೂರು ತಾಲೂಕು ನಗರಗಿರಿ ಹೋಬಳಿಯ ವಾಟಾದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಟಗಡ್ಡೆ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯ ಕಲ್ಯಾಣಿಯ ಸ್ವಚ್ಛತೆಯನ್ನ ದಿನಾಂಕ 26/5/2026 ಮಂಗಳವಾರದಂದು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಈ ವೇಳೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ನವೀನ್ ಭಟ್ ಅವರು ಮಾತನಾಡಿ, ಇಡೀ ಜಿಲ್ಲೆಯಲ್ಲಿ 8 ವಾರಗಳಿಂದ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೆವು. ಇದುವರೆಗೂ ಸರಿಸುಮಾರು 90ಕ್ಕೂ ಹೆಚ್ಚು ಕಲ್ಯಾಣಿಗಳನ್ನ ನಾವು ಸ್ವಚ್ಛತೆ ಮಾಡಿದ್ದೇವೆ. ಈ ಕಲ್ಯಾಣಿ ಸುಮಾರು 7 ವರ್ಷಗಳಿಂದ ಸ್ವಚ್ಛತೆ ಕಂಡಿರಲಿಲ್ಲ. ತ್ಯಾಜ್ಯ ತುಂಬಿಕೊಂಡಿತ್ತು. ಅದನ್ನೆಲ್ಲ ನಗರಗೆರೆ ಹೋಬಳಿಯ ಎಲ್ಲಾ ಪಂಚಾಯಿತಿ ಸಿಬ್ಬಂದಿಯವರು ಮತ್ತು ವಾಟಾದ ಹೊಸಹಳ್ಳಿ ಗ್ರಾಮಸ್ಥರ ಸಹಾಯದೊಂದಿಗೆ ಕಲ್ಯಾಣಿ ಸ್ವಚ್ಛತೆ ಕಾರ್ಯ ಯಶಸ್ವಿಯಾಗಿ ನಡೆದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಹೊನ್ನಯ್ಯ ಮತ್ತು ನಗರಗೆರೆ, ವಾಟಾದ ಹೊಸಹಳ್ಳಿ, ಮುದಲೋಡು, ಗುಂಡ್ಲಕೊತ್ತೂರು, ನಕ್ಕಲಹಳ್ಳಿ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಗ್ರಾಮಸ್ಥರು ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ್ದರು. ನವೀನ್ ಕುಮಾರ್, ಜೆಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ರಾಮಲಿಂಗೇಶ್ವರ ದೇವಸ್ಥಾನದ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯಲ್ಲಿ ಸತತವಾಗಿ 8ನೇ ವಾರ ನಾವು ಕಲ್ಯಾಣಿಗಳ ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡಿರೋದು. ಇದು ಒಟ್ಟು ಸೇರಿ ಸರಿಸುಮಾರು 90ಕ್ಕೂ ಹೆಚ್ಚು ಕಲ್ಯಾಣಿಗಳ ಕ್ಲೀನಿಂಗ್ ಅನ್ನು ನಾವು ಪ್ರತಿ ವಾರ ಮಾಡ್ತಾ ಬರ್ತಾ ಇದ್ದೀವಿ. ಇದೇ ಕಲ್ಯಾಣಿ ನಾವು ಮುಂಚೆ ಕ್ಲೀನಿಂಗ್ ಮಾಡೋ ಮುಂಚೆ ಪೂರ್ತಿ 7-8 ವರ್ಷ ಆಗಿತ್ತು ಕ್ಲೀನಿಂಗ್ ಮಾಡಿ. ಇಲ್ಲೆಲ್ಲ ಧರೆ ತುಂಬಿಕೊಂಡಿತ್ತು, ಕಸ ತುಂಬಿಕೊಂಡಿತ್ತು. ಅದನ್ನೆಲ್ಲ ನಮ್ಮ ಪಂಚಾಯಿತಿಯ ಸಿಬ್ಬಂದಿಗಳು, ನಮ್ಮ ಈ ವಾಟರ್ದಲ್ಲಿ ಗ್ರಾಮಸ್ಥರು, ನಮ್ಮ ಅಂಗನವಾಡಿ ಸಿಬ್ಬಂದಿಯವರು ಎಲ್ಲ ಒಟ್ಟಿಗೆ ಕೈ ಜೋಡಿಸ್ಕೊಂಡು ತುಂಬ ಪ್ರೇರೇಪಿಸಿಕೊಂಡು ಒಳ್ಳೆ ಎಫರ್ಟ್ನಲ್ಲಿ ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಕಲ್ಯಾಣಿ ತಾವೇ ನೋಡ್ಬೋದು, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ತಮಗೆಲ್ಲ ನಾನು ಹೇಳಿದ್ರೆ ಈ 8 ವಾರ ನನ್ನ ಕೈಯಲ್ಲಿ ತಾವು ಜೋಡಿಸ್ಕೊಂಡು ನಾವೊಂದು ಏನು ಕರೆ ಕೊಟ್ಟಿದ್ದೀವಿ ಅದಕ್ಕೆಲ್ಲ ತಮ್ಮ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀರಿ. ಈ ಕಲ್ಯಾಣಿ ಕ್ಲೀನಿಂಗ್ ಒಂದು ಬರೀ ನಮ್ಮ ಜನೋತ್ಸವ ಅಂತ ನಾವೇನು ಹೇಳ್ತೀವಿ, ಎಲ್ಲ ಜನ ಒಟ್ಟು ಸೇರಿಸ್ಕೊಂಡು ಮಾಡುವಂಥ ಉತ್ಸವ ಆಗೋದು. ನಮ್ಮ ಪಂಚಾಯತಿಯವರೆಲ್ಲ ಒಟ್ಟಿಗೆ ಬಂದು ನಮ್ಮೊಟ್ಟಿಗೆ ನೀವು ಕೈ ಸೇರಿಸ್ಕೊಂಡಿದ್ದೀರಿ. ಮೊದಲಾಗಿ ಈಗ ನಾವು ನೋಡಿರೋ ಪ್ರಕಾರದಲ್ಲಿ ಎಲ್ಲ ಕಲ್ಯಾಣಿಗಳ ಕ್ಲೀನಿಂಗ್ ಆಗಿದೆ. ಇದೊಂದು ಲಾಸ್ಟ್ ಕಲ್ಯಾಣಿ ಕ್ಲೀನಿಂಗ್ ಅನ್ನೋದು ನಮ್ಗೆ ಗೊತ್ತು ಬಂದಿದೆ. ಈಗ ಈ 8 ವಾರ ಸಮರೋಪಾದಿಯಲ್ಲಿ ನಾವು ಮಾಡಿರೋ ಈ ಒಂದು ಉತ್ಸವಕ್ಕೆ ಅಥವಾ ನಮ್ಮ ಎಫರ್ಟ್ಗೆ ತಮ್ಮ ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಮೊದಲಾಗಿ ಎಲ್ಲ ನಮ್ಮ ಪಂಚಾಯತ್ ಸಿಬ್ಬಂದಿಯವರು ಗೌರಿಬಿದನೂರಿಂದ ಯಾರ್ಯಾರು ಬಂದಿದ್ದೀರಿ ಇವತ್ತು ಈ ಕ್ಲೀನಿಂಗಿಗೆ, ಎಲ್ರಿಗೂ ಮೊದಲಾಗಿ ನಾನು ಅತ್ಯುನ್ನತ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಲ್ಯಾಣಿ ಕ್ಲೀನ್ ಮಾಡೋದು ಬರೀ ಒಂದು ಹೆಜ್ಜೆ ಆಗಿರುತ್ತಷ್ಟೇ. ಈಗ ಎಲ್ಲ ಕಡೆ 90 ಕಲ್ಯಾಣಿಗಳನ್ನ ನಾವು ಕ್ಲೀನಿಂಗ್ ಮಾಡಿದೀವಿ. ಇಲ್ಲಿ ಈಗ ನಾವು ನೋಡ್ಬೋದು, ಕಲ್ಲುಗಳ ಮಧ್ಯದಲ್ಲಿ ಸ್ವಲ್ಪ ಏನು ಜಾಗ ಬಿಟ್ಟಿದೆ, ಅಲ್ಲಿಗೊಂದು ಸಿಮೆಂಟ್ ಪುಟ್ಟಿಂಗ್ ಮಾಡೋದಿರ್ಬೋದು. ಇಲ್ಲಿ ಮುಂದೆ ಮಣ್ಣು ಬರದೇ ಇರೋ ತರ, ಆದ್ರೂ ಬರೋದಾದ್ರೂ 90% ಕಡಿಮೆ ಮಾಡಿ ಒಂದು 10% ಅಷ್ಟೇ ಮಣ್ಣು ಬರೋ ತರ ಒಂದು ಸೈಡಿಗೆ ಒಂದು ವಾಲ್ ಕಟ್ಟೋದಿರ್ಬೋದು. ಅದ್ರ ಮೇಲ್ಗಡೆ ಒಂದು ಫೆನ್ಸಿಂಗ್ ಮಾಡಿಕೊಂಡು ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡೋದಕ್ಕೂ ನಾವು ಎಫರ್ಟ್ ಅನ್ನು ತೆಗೆದುಕೊಳ್ಬೇಕಾಗಿದೆ. ಈಗಾಗಲೇ ನಮ್ಮ PDOಗೂ ನಾವು ಅದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸದ್ಯದಲ್ಲಿ ಅದನ್ನು ತೆಗೆದುಕೊಳ್ಳೋದಕ್ಕಾಗತ್ತೆ. ಈ ತರ ನಾವೆಲ್ಲ ಒಟ್ಟಿಗೆ ಡಿಪಾರ್ಟ್ಮೆಂಟ್ ಅವ್ರು ಸೇರಿದಾಗ, ಈಗ ಅಂಗನವಾಡಿ ಒಟ್ಟಿಗೆ ನಾವು ಮಾತಾಡಿದಾಗ ಒಂದು 3-4 ಅಂಗನವಾಡಿಯವರ ಸಮಸ್ಯೆಗಳನ್ನ ಹೇಳಿದ್ವಿ. ಅದಕ್ಕೂ ಅವ್ರು ನಮ್ಗೆ ಇಲ್ಲೇನೆ ನಾವು ಏನೇನು ಸಮಸ್ಯೆಗಳಿಗೆ ಪರಿಹಾರ ಕೊಡಕ್ಕಾಗತ್ತೆ ಅದಕ್ಕೆಲ್ಲ ನಾವು ಪರಿಹಾರನ ಕೊಟ್ಟಿದ್ದೀವಿ. ಈ ಒಂದು ಏನು ನಾವು ಒಂದು ಕಲ್ಯಾಣ ಸ್ವಚ್ಛತಾ ಉತ್ಸವ ಮಾಡಿದೀವಿ, ಇದು ಇಲ್ಲಿಗೆ ನಿಂತ್ಕೊಳ್ಬಾರ್ದು. ಇದು ಈಗ ಒಂದ್ಸರಿ ನಾವು ಮಾಡಿದ್ಮೇಲೆ ಈ ಗ್ರಾಮಸ್ಥರು ಯಾರು ಬಂದಿದ್ದೀರಿ ಇಲ್ಲಿ, ಇದನ್ನ ಪ್ರತಿ ವರ್ಷ ಈ 1 ವರ್ಷಕ್ಕೆ ಇಷ್ಟಾಗುತ್ತೆ. ನೆಕ್ಸ್ಟ್ ಇಯರ್ ನಾವು ಮಾಡಿದ್ರೆ ನಮ್ಮ ಟ್ರಸ್ಟ್ ಇಂದಾನೆ ಮಾಡ್ಕೊಂಡಾಗ ಸ್ವಲ್ಪ ಮಣ್ಣಿರುತ್ತೆ, ಇದರದ್ದು ಒಂದು ಅರ್ಧ ಗಂಟೆಯಲ್ಲಿ ಮಾಡೋ ತರದಾಗತ್ತೆ. ಈ ಕಲ್ಯಾಣಿಗಳನ್ನ ನಾವು ಈ ಕ್ಲೀನಿಂಗ್ ಮಾಡೋ ಉದ್ದೇಶ ಏನಂದ್ರೆ, ಈಗೇನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲ ನಮ್ಮ ನೀರು ಇಲ್ಲಿ ಒಳಗಡೆ ಇಂಗಬೇಕಾಗತ್ತೆ. ಆ ನೀರು ಇಂಗಿದಾಗ ನಮ್ಮ ನೀರಿನ ಮಟ್ಟನೂ ಜಾಸ್ತಿ ಆಗುತ್ತೆ, ನಮಗೂ ಕುಡಿಯೋದಕ್ಕೆಲ್ಲ ಖುಷಿ ಆಗುತ್ತೆ. ಪ್ಲಸ್ ಅದು ಕಲ್ಯಾಣಿ ನಮ್ಮ ಗ್ರಾಮದ ಮಧ್ಯದಲ್ಲಿ ಈ ತರ ಇದ್ದದ್ದು ಕಂಡು ಬಂದಾಗ ನಮ್ಮ ಮಕ್ಕಳು ಆಟ ಆಡೋದಕ್ಕೆ ಇರ್ಬೋದು, ನಮ್ಮ ಗ್ರಾಮಸ್ಥರಿಗೂ ನೋಡೋದಕ್ಕೆಲ್ಲ ಖುಷಿ ಆಗುತ್ತೆ. ಸೊ ಈ ತರದ್ರಲ್ಲಿ ಈ ತರ ಒಂದು ಒಳ್ಳೆಯ ಒಂದು ಮೌಲ್ಯಯುತವಾದ ಕಾರ್ಯಕ್ರಮಕ್ಕೆ ಎಲ್ಲ ಕೈ ಜೋಡಿಸಿರೋದಕ್ಕೆ ಕೊನೆಯದಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ತುಂಬಾ ಖುಷಿಯಾಗಿದೆ. ಧನ್ಯವಾದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 767474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.